ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್ ಎಲ್ರಿಗೂ. ನಾನಿವತ್ತು ಸಂಜೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆಯಿಂದನೇ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ನಾನು ಎದ್ದೇಳೋಷ್ಟ್ರೊಳಗಡೆ ನಮ್ಮ ಸಿರಿನೂ ಕೂಡ ಸ್ಕೂಲ್ಗೆ ಹೋಗ್ಬಿಟ್ಟಿದ್ಲ. ಮತ್ತು ಪ್ರಸನ್ನ ಅವರು ಕೂಡ 8 ಗಂಟೆಗೆ ಕೇರ್ನಗರ್ ಟು ಹೊಳೆನರಸೀಪುರ ಒಂದು ಟ್ರೈನ್ ಇದೆ, ಅದಕ್ಕೆ ಸ್ವಲ್ಪ ಪರ್ಸ್ನಲ್ ಕೆಲಸ ಇತ್ತು ಅಂತ ಹೇಳ್ಬಿಟ್ಟು ಅವರು ಕೂಡ ಹೋಗ್ಬಿಟ್ಟಿದ್ರು. ನಾನು ಎದ್ದೇಳೋಷ್ಟ್ರೊಳಗಡೆ ಎಲ್ಲರೂ ಖಾಲಿ. ಹಂಗಾಗಿ ನಾನು ಒಟ್ಟಿಗೆ ಎಲ್ಲರೂ ಬರಲಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟಿದೆ. ಇವಾಗ ಸಂಜೆ ಆಗಿದೆ. ನಮ್ಮ ಸಿರಿ ಇವತ್ತು ಸ್ಕೂಲಿಂದ ಬಂದಳು, ಯಾರೂ ಇರಲಿಲ್ವಲ್ಲ, ಸುಮ್ಮನೆ ಬಂದು ಮಲ್ಕೊಬಿಟ್ಟವಳೆ. ಅವಳು ಆಲ್ಮೋಸ್ಟ್ ಜಾಸ್ತಿ ಮಲ್ಕೊಳ್ಳೋದೇ ಇಲ್ಲ ಸ್ಕೂಲಿಂದ ಬಂದಮೇಲೆ. ಬಟ್ ಇವತ್ತು ಏನೋ ಮಲ್ಕೋಬೇಕು ಅನ್ನಿಸ್ತೇನೋ ಮಲ್ಕೊಂಡಿದ್ದಾಳೆ, ಇನ್ನೂ ಎದ್ದಿಲ್ಲ. ಇನ್ನು ಪ್ರಸನ್ನ ಅವರು ಕೂಡ ಮತ್ತೆ ರಿಟರ್ನ್ ಬರ್ತಿದ್ದಾರೆ. 3 ಗಂಟೆಗೆ ಮತ್ತೆ ಹೊಳೆನರಸೀಪುರ ಟು ಕೇರ್ನಗರದ ಒಂದು ಟ್ರೈನ್ ಇತ್ತು, ಅದು ಮಿಸ್ ಆಯ್ತಂತೆ. ಸೊ ಹಾಗಾಗಿ ಇವಾಗ ಬಸ್ಗೆ ಬರ್ತಿದ್ದಾರೆ. ಇನ್ನೇನೋ ಬರ್ತಾರೆ, ಇವಾಗ ಇನ್ನೊಂದು ಅರ್ಧ ಗಂಟೆ ಒಳಗಡೆ ಬರ್ತಾರೆ ಅನಿಸುತ್ತೆ. ಸೊ ಇವಳ ಕತೆ ಹೆಂಗೆ ಅಂದರೆ, ಮನೆ ಒಳಗಡೆ ಇರೋದು ಅಂದರೆ ಇವಳಿಗೆ ಅಲರ್ಜಿ. ಮನೆ ಹೊರಗಡೆ ನಾವು ಬಂದು ಹಿಂಗೆ ಕೂರಿಸ್ಕೊಂಡಿದ್ರೆ ಏನೋ ಒಂಥರ ಎನರ್ಜಿ ಇವಳಿಗೆ. ಮನೆ ಒಳಗಡೆ ಇರೋದು ಅಂದ್ರೇ ಆಗಲ್ಲ. ಆದರೆ ನೋಡಿದವ್ರು ಏನಂತಾರೆ ಅಂದರೆ, ನೀವೇ ಅಭ್ಯಾಸ ಮಾಡಿಸಿದ್ದೀರಾ ಅಂತಾರೆ. ನಮಗೇನು ಖುಷಿನ ಹೊರಗಡೆ ಕರ್ಕೊಂಡು ಬಂದು ಈ ರೀತಿ ಕೂರಿಸ್ಕೊಂಡು ಕೂತ್ಕೊಳ್ಳೋದಕ್ಕೆ. ಬಟ್ ಅವಳೇ ಅಭ್ಯಾಸ ಆಗ್ಬಿಟ್ಟವಳೆ. ಇವಾಗ ಮನೆ ಒಳಗಡೆ ಇರೋದು ಅಂದ್ರೇ ಆಗಲ್ಲ, ಮಲ್ಕೊಳ್ಳೋದು ಅಂದ್ರೇ ಆಗಲ್ಲ. ಬರೀ ಹಿಂಗೆ ಎತ್ಕೊಂಡು ಕೂರಿಸ್ಕೊಂಡು ಇಲ್ಲೆಲ್ಲ ನೋಡಿಸ್ಕೊಂಡು ನಾವು ಮಾತಾಡಿಸ್ಕೊಂಡು ಕೂತ್ಕೋಬೇಕು. ಹಂಗಾದರೆ ಸುಮ್ಮನೆ ಇರ್ತಾಳೆ, ಇಲ್ಲಾಂದರೆ ಅಳ್ತಿರೋದೆ, ಹಂಗೆ ಮಾಡ್ತಿರ್ತಾಳೆ. ಮತ್ತು ಇವಾಗ ಬನ್ನಿ 2025 ಬಗ್ಗೆ ಮಾತಾಡೋಣ. ಆಲ್ಮೋಸ್ಟು ಇವಾಗ ಆಗಲೇ ಇಯರ್ ಎಂಡಿಗೆ ಬಂದೇ ಬಿಡ್ತು ಡಿಸೆಂಬರು. ಈ ಜನವರಿ ಸ್ಟಾರ್ಟ್ ಆಗೋದು ಗೊತ್ತಾಗಲ್ಲ, ಡಿಸೆಂಬರ್ ಬರೋದು ಗೊತ್ತಾಗಲ್ಲ. ಹಂಗೆ ಆಗ್ಬಿಟ್ಟೈತೆ ಇವಾಗ ದಿನಗಳಂತೂ ಕಳೆಯೋದು ನನಗಂತೂ ಗೊತ್ತೇ ಆಗಲ್ಲ ಅಂತಲೇ ಹೇಳ್ಬೋದು. ಸದ್ಯಕ್ಕೆ ನನ್ನ ಲೈಫಲ್ಲಿ ಹೆಂಗಾಯಿತು ಅಂದರೆ, ಇಯರ್ ಸ್ಟಾರ್ಟಿಂಗಲ್ಲೇ ಜನವರಿ ಫಸ್ಟ್ ಮಂತಲ್ಲೇ ಫುಲ್ಲು ಏನೇನೋ ಪ್ರಾಬ್ಲಮ್ ಆಗಿಬಿಡ್ತು. ಏನು ಅಂತ ನಾನು ಅಪ್ಕಮಿಂಗ್ ವ್ಲಾಗ್ಸ್ಗಳಲ್ಲಿ ಶೇರ್ ಮಾಡ್ತೀನಿ ನಿಮ್ಮ ಹತ್ರ. ಮತ್ತು ಸ್ಟಾರ್ಟಿಂಗಲ್ಲೇ ಆ ರೀತಿ ಪ್ರಾಬ್ಲಮ್ ಆಯಿತು. ಬಟ್ ಇಯರ್ ಎಂಡ್ ಅಷ್ಟರೊಳಗಡೆ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಈ 2025 ಹೇಳಬೇಕು ಅಂದರೆ ನನ್ನ ಲೈಫಲ್ಲಿ ತುಂಬ ಅನ್ಎಕ್ಸ್ಪೆಕ್ಟೆಡ್ ಸಿಚುವೇಶನ್ಗಳೇ ಬರ್ತಾಯಿದೆ. ಹೇಳಬೇಕು ಅಂದರೆ ನಾನು ಅಂದ್ಕೊಂಡೇ ಇರಲಿಲ್ಲ ನನ್ನ ಲೈಫಲ್ಲಿ ಈ ರೀತಿ ಘಟನೆಗಳು ಬರುತ್ತೆ ಅಂತಲೂ ಅಂದ್ಕೊಂಡಿರಲಿಲ್ಲ. ಆ ರೀತಿ ಘಟನೆಗಳು ಕೂಡ ಬಂದಿದೆ. ಬಟ್ ನಾನು ಈ ರೀತಿ ಆಗುತ್ತೆ ಅಂತ ಅಂದ್ಕೊಂಡು ಇರಲಿಲ್ಲ, ಅದು ಕೂಡ ಆಗ್ತಾಯಿದೆ. ಕೆಟ್ಟದ್ದು ಕೂಡ ಈ ರೀತಿ ನನ್ನ ಲೈಫಲ್ಲಿ ಬರಲ್ಲ ಅಂದ್ಕೊಂಡಿದ್ದೆ, ಅದು ಬಂತು. ಬಟ್ ಒಂದು ಕೆಟ್ಟದಾದರೆ ಅದಕ್ಕೆ ಪ್ರತಿಫಲವಾಗಿ 9 ಒಳ್ಳೆಯದಾಗ್ತಿದೆ ಅಂತಲೇ ಹೇಳ್ಬೋದು. ಆ ರೀತಿ ಇದು ಕೂಡ ನನ್ನ ಲೈಫಲ್ಲಿ ಇಷ್ಟು ಬೇಗ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಆ ರೀತಿ ಅನ್ಎಕ್ಸ್ಪೆಕ್ಟೆಡ್ ಸಿಚುವೇಶನ್ಗಳು ಕೂಡ ಬರ್ತಾಯಿದೆ. ಸದ್ಯಕ್ಕೆ ಆವಾಗ ಫಸ್ಟ್ ಮಂತ್ ಮಾತ್ರ ಆ ರೀತಿ ಸ್ವಲ್ಪ ಪ್ರಾಬ್ಲಮ್ ಆಯಿತು. ಅದು ಬಿಟ್ಟರೆ ಇನ್ನು ನೆಕ್ಸ್ಟು ಹೋಗ್ತಾ ಎಲ್ಲ ಏನೋ ಗೊತ್ತಿಲ್ಲ. ಇವಾಗ ರೀಸೆಂಟಾಗಿ ನನ್ನ ಲೈಫಲ್ಲಿ ಸಾಕಷ್ಟು ಒಳ್ಳೆ ವಿಚಾರಗಳು ಬರ್ತಾಯಿದೆ ಅಂತಲೇ ಹೇಳ್ಬೋದು. ಅದಕ್ಕೊಂಥರ ಏನೋ ಒಂಥರ ಖುಷಿ ಇದೆ. ಏನೋ ಹೇಳ್ತಾರಲ್ಲ, ಒಂದು ಕೆಟ್ಟದ್ದಾದರೆ ಇನ್ನು ಬೇರೆದೆಲ್ಲ ಒಳ್ಳೇದಾಗತ್ತೆ ಅಂತ ಹೇಳ್ತಾರಲ್ಲ, ಆ ರೀತಿಯಾಗಿದೆ ನನ್ನ ಲೈಫಲ್ಲಿ. ಅನ್ಎಕ್ಸ್ಪೆಕ್ಟೆಡ್ ಸಿಚುವೇಶನ್ಗಳೇ ಜಾಸ್ತಿ ಆಗ್ತಾಯಿದೆ. ಯಾಕೆ ಮಗನೇ ಹೀಗೆ 2025 ಹೋಗ್ತಾ ಇದೆ. ಇನ್ನೇನೋ 20 ಡೇಸಲ್ಲಿ ಇದು ಮುಗ್ದೋಗ್ಬಿಡುತ್ತೆ. ಇನ್ನೇನೋ 26 ಬಂದೇ ಬಿಡುತ್ತೆ. ನೋಡೋಣ ನೆಕ್ಸ್ಟ್ ಇಯರ್ ಏನೇನಾಗುತ್ತೆ. ಈ ವರ್ಷ ಅಂತೂ ನಾನು ಅಂದ್ಕೊಂಡೇ ಇರೋಷ್ಟು ಒಳ್ಳೇದು ಆಗಿಬಿಟ್ಟಿದೆ ನನ್ನ ಲೈಫಲ್ಲಿ. ಅದಕ್ಕೇನೋ ಒಂಥರ ಖುಷಿ. ಆ ಒಳ್ಳೆ ವಿಚಾರಗಳು ಯಾವುದು ಅನ್ನೋದನ್ನು ಕೂಡ ನಾನು ಅಪ್ಕಮಿಂಗ್ ವ್ಲಾಗ್ಸ್ಗಳಲ್ಲಿ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಏನೇ ಆದರೂ ಫಸ್ಟೇ ಹೇಳಿದ್ರೆ ಒಂಥರ ಚೆನ್ನಾಗಿರಲ್ಲ, ಅದು ಸಕ್ಸಸ್ ಆದಮೇಲೆ ಶೇರ್ ಮಾಡಿಕೊಂಡ್ರೆ ಏನೋ ಒಂಥರ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಾನು ಇವಾಗಲೇ ಯಾವುದೂ ಹೇಳಲ್ಲ, ಮುಂದೆ ಹೇಳ್ತಾ ಹೋಗ್ತೀನಿ ಅವಾಗ ನಿಮಗೆ ಏನಾಗ್ತಾಯಿದೆ ಅಂತ. ಗೈಸ್, ಇವಾಗ ನಮ್ಮ ಸಿರಿ ಕೂಡ ಎದ್ಲು, ಪ್ರಸನ್ನ ಅವರು ಕೂಡ ಬಂದರು. ಜಾಸ್ತಿ ಟೈಮೇ ಆಗೋಯ್ತು, ಆಲ್ರೆಡಿ 6:15 ಆಗಿಬಿಡ್ತು. ಫುಲ್ ಲೇಟ್ ಆಗಿಬಿಟ್ಟೈತೆ. ಅವ್ರಿಗೆ ಯಾಕೆ ಲೇಟ್ ಆಯಿತು ಮತ್ತು ಒಂದು ಸ್ವಲ್ಪ ಕ್ಯಾಮ್ರಾ ಮುಂದೆ ಮಾತಾಡಿ ಅಂದರೆ ಫುಲ್ಲು ಸೈಡ್ಗೆ ಹೋಯ್ತಾರೆ, ಮಾತಾಡ್ತಾನೆ ಇಲ್ಲ. ಅದೇ ಈ ಕ್ಯಾಮ್ರಾ ಈ ಫೋನ್ ಒಂದಿಲ್ಲ ಅಂದರೆ ಬೆಳಗ್ಗೆಯಿಂದ ಸಂಜೆ ತನಕ ಮಾತಾಡಿ ಅಂದರೆ ಮಾತು ನಾವು ಬೆಳಗ್ಗೆಯಿಂದ ಸಂಜೆ ತನಕ ಇನ್ನೇನಿಲ್ಲ, ಇಲ್ಲದೇ ಇರೋ ಕತೆ ಪುರಾಣಗಳೆಲ್ಲ ಮಾತಾಡ್ತೀವಿ. ಅದೇ ಒಂಚೂರು ಹಿಂಗೆ ಇಟ್ಕೊಂಡು ಮಾತಾಡಿ ಅಂದರೆ ಸಾಕು, ಉಸಿರೇ ಗೊತ್ತಾಯಿಲ್ಲ ಹೊರಗಡೆಗೆ. ಅದೇ ಹೇಳ್ತಾ ಇದ್ದೀನಿ, ನನ್ನ ವ್ಲಾಗ್ಸಲ್ಲಿ ನಿಮ್ಮನ್ನೇ ಆರಾಮಾಗಿ ಟ್ರೋಲ್ ಮಾಡ್ಬೋದು ಅಂತ ಹೇಳ್ಬಿಟ್ಟು. ಅಯ್ಯೋ ಕತೆ. ಪಾಪುನು ಮಲ್ಕೊಂಡ್ಲು, ಸದ್ಯ ಮಲಗಿಸಿದ್ದೀನಿ. ಕೊಡು, ಒಂದು ಸ್ವಲ್ಪ ಕುಡೀಲಿ. ಯಾಕೆ ಮಾತು ಬರಲ್ವಾ? ನಿಮ್ಮ ಅಪ್ಪನ ಥರನೇ ಆಡ್ತಿದ್ಯಾ?
ನೀನು ಡಾಕ್ಟರ್ದು ಮತ್ತೆ ಪೊಲೀಸ್ದು ಕೇಳ್ತಿದ್ದಲ್ಲ, ಬಂದೈತೆ ಬಂದೈತೆ. ನಮ್ಮ ಸಿರಿಗೆ ಸ್ಕೂಲಲ್ಲಿ ನಾಡಿದ್ದು ಪ್ರೊಫೆಷನ್ ಡೇ ಇದೆ. ಅದಕ್ಕೆ ಅವರು ಏನು ಅಂದ್ಕೊಂಡಿರ್ತಾರೆ ಮುಂದೆ ಫ್ಯೂಚರಲ್ಲಿ ಅವ್ರು ಏನಾಗಬೇಕು ಅಂದ್ಕೊಂಡಿರ್ತಾರೆ ಅದ್ರದ್ದು ಕಾಸ್ಟ್ಯೂಮ್ ಹಾಕಿ ಕಳಿಸಿ ಅಂತ ಹೇಳಿದರು. ನಾನು ಅದಕ್ಕೆ 2 ಬುಕ್ ಮಾಡಿದ್ದೆ. ಅವಳು ಸ್ಟಾರ್ಟಿಂಗ್ ಡೇಯಿಂದನೂ ಹೇಳ್ತಿದ್ಲು ಅಲ್ವಾ, ನಾನು ಡಾಕ್ಟರ್ ಆಗಬೇಕು ಅಂತ ಹೇಳ್ಬಿಟ್ಟು ಅದೊಂದು ಡ್ರೆಸ್ ಬುಕ್ ಮಾಡಿದ್ದೀನಿ. ಮತ್ತು ಇನ್ನೊಂದು ಪೊಲೀಸ್ದು ಬುಕ್ ಮಾಡಿದ್ದೀನಿ. ಒಂದೊಂದ್ಸರಿ ಹೆಂಗಾಗ್ಬಿಡುತ್ತೆ ಅಂದರೆ ಆನ್ಲೈನಲ್ಲಿ ಬೇಗ ಬರಲ್ಲ, ಒಂದೊಂದು ಬ್ರ್ಯಾಂಡ್ ಅವರು ಲೇಟ್ ಮಾಡಿಬಿಡ್ತಾರೆ. ಅದಕ್ಕೋಸ್ಕರ ನಾನು ಇರಲಿ ಅಂತ ಹೇಳ್ಬಿಟ್ಟು 2 ಬುಕ್ ಮಾಡಿದ್ದೀನಿ. ಸೊ ಸದ್ಯ ಇವತ್ತು ಹೆಂಗೋ 2 ಕೂಡ ಬಂದಿದೆ. ಇವಾಗ ತೋರಿಸ್ಬೇಕು ಇವಳಿಗೆ. ಇವಳಂತೂ ದಿನ ಕೇಳ್ತಿದ್ಲು, ಅಮ್ಮ ಡಾಕ್ಟರ್ ಡ್ರೆಸ್ ಬರಲಿಲ್ಲ ಅಂತ ತಲೆ ತಿಂತಿದ್ಲು. ಸೊ ಫೈನಲಿ ಇವತ್ತು ಬಂತು, ತೋರಿಸ್ತೀನಿ. ಖುಷಿ ಬಾ, ಐತೆ ಅಲ್ಲಿ ತಗೊಂಬಾ. ಇಲ್ಲ ಐತೆ ಬಾ ತಗೊಂಬಾ, ಇಲ್ಲಿ ಕೆಳಗಡೆ ಟಿಪಾಯಿ ಕೆಳಗೆ ಬೇಗ ಇಟ್ಕೊ ಬಾ. ಅವಾಗ್ಲಿಂದ ನಾನು ಅದನ್ನ ತೋರಿಸ್ತಾ ಇಲ್ಲ ಅಂದ್ಬಿಟ್ಟು ಫುಲ್ ಬೇಜಾರು ಮಾಡ್ಕೊಂಡು ಕೂತವಳೆ. ಇಲ್ಲ ಐತೆ ಬಾ ಕೆಳಗಡೆ, ಅಲ್ಲಿ ಕೆಳಗಡೆ ಎತ್ಕೊ. ಒಂದು 2-3 ಐತೆ ತಗೋ. ಅದರಲ್ಲಿ ಯಾವುದು ಅದು ಡ್ರೆಸ್ಸು ಅದನ್ನ ಮಾತ್ರ ಓಪನ್ ಮಾಡೋಣ. ಒಂದು ಇಟ್ಬಿಡು, ಮೇಲೈತಲ್ಲ ಅದೊಂದು ಡ್ರೆಸ್ ಇಟ್ಬಿಡು ಕೆಳಗಡೆ ಅಲ್ಲೇ. ಇವೆರಡರಲ್ಲಿ ನೋಡಿ ಯಾವುದು ಅದು ಅದನ್ನ ಮಾತ್ರ ಓಪನ್ ಮಾಡಿ, ಇನ್ನೊಂದು ಓಪನ್ ಮಾಡಿಬಿಡಿ. ಬಿಡು ಪರವಾಗಿಲ್ಲ, ಆಯಿತು. ಅಜ್ಜಿ ಹತ್ರ ಹೋಗು, ಕತ್ರಿಸ್ಕೊಬ್ರು. ನೋಡಿ ಫಸ್ಟ್ ಅಲ್ಲಿ ಅದು ಯಾವ ಬಟ್ಟೆ ನೋಡಿ ಓಪನ್ ಮಾಡಿಬಿಡಿ ಸುಮ್ಮನೆ. ಯಾವುದೈತೆ ಅಂತ ಅದು ಕೆಳಗಡೆ ಇಟ್ಬಿಡು ಸಿರಿ, ಅದಲ್ಲೇ ಇಟ್ಬಿಡು. ಹಾಂ, ಅದು ಬೇರೆ ಡ್ರೆಸ್ಸು, ಅಲ್ಲೇ ಇಟ್ಬಿಡು ಕೆಳಗಡೆ. ಓ ಹಾಂ, ಅಲ್ಲೇ ಓಪನ್ ಮಾಡಿ. ನಂದು ಫ್ಲ್ಯಾಶ್ ಏನೋ ಫುಲ್ ಚಾರ್ಜರ್ ಎಲ್ಲ ಕಡಿಮೆ ಆಗಿಬಿಟ್ಟು ಫ್ಲ್ಯಾಶ್ ಲೈಟ್ ಆನ್ ಆಯ್ತಾ ಇಲ್ಲ. ಸೊ ಕ್ಯಾಮ್ರಾ ಕ್ವಾಲಿಟಿ ಒಂದು ಸ್ವಲ್ಪ ಚೆನ್ನಾಗೇ ಬರ್ತಿಲ್ಲ. ಇದೊಂದು ಮೇನ್ ರೀಸನ್ ನನಗೆ ಲಾಗ್ ಮಾಡೋಕ್ಕೆ ಇಷ್ಟ ಆಗಲ್ಲ ಅನ್ನೋದು. ಇನ್ನೊಂದು ರೀಸನ್ ಇದೆ, ನೀಟಾಗಿ ಬರೋದಿಲ್ಲ ಕ್ಯಾಮ್ರಾ ಕ್ವಾಲಿಟಿ. ಇಲ್ಲಿ ಹಾಂ, ಪಾಪುಗೆ ತಂದಿದ್ದು ಅಪ್ಪ. ಹೆಂಗೆ ಬರ್ತಾಯಿದ್ದು ಗೊತ್ತಾ ವಿಡಿಯೋ? ಏನು ದಿನ ತಲೆ ತಿಂತಿದ್ಲು ಒಂದು ವಾರದಿಂದ ನನಗಂತೂ. ಅಯ್ಯಪ್ಪ. ಹಾಂ, ಇನ್ನೊಂದೈತೆ ಅದರೊಳಗಡೆ ಡಾಕ್ಟ್ರು. ಅದೊಂದು ಇಟ್ಕೊಬಿಟ್ಟವಳು ಸ್ಟಾರ್ಟಿಂಗಿಂದ. ನೀನು ಒಂದನ್ನ ಹೇಳ್ಬೇಕು, ನೀನು ಪೊಲೀಸಾ ಅಥವಾ ಡಾಕ್ಟರಾ? ಸರಿ ಸರಿ, ಓಕೆ. ನೋಡೋಣ, ಇವೆರಡು ಓಪನ್ ಮಾಡಿ ನೋಡೋಣ ಯಾವ ಡ್ರೆಸ್ಸು ಚೆನ್ನಾಗಿ ಕಾಣಿಸುತ್ತೆ. ಆದರೆ ಅವಳಿಗೆ ಪರ್ಸ್ನಲಿ ಡಾಕ್ಟರ್ದು ಸಿಕ್ಕಾಪಟ್ಟೆ ಇಷ್ಟ ಸ್ಟಾರ್ಟಿಂಗಿಂದನೂ. ಆದರೆ ಇಲ್ಲಿ ನನ್ನ ಪ್ರಕಾರ ಹೆಂಗೆ ಅಂದರೆ ಕ್ಲಾತ್ ಯಾವ್ದು ಚೆನ್ನಾಗೈತೆ ಅದನ್ನ ಹಾಕ್ಸೋಣ ಅಂತ ನನ್ನಿದು. ನೋಡೋಣ. ಒಂದು ಹಾಕೊಂಡು ಹೋಗ್ಬೇಕು ಒಂದೇ ದಿನ ಅಷ್ಟೇ. ಅದು ತಲೆ ಮೇಲೆ ಹಾಕೊಳ್ಳೋದು ಮಗನೆ, ಹಾಕೋ. ನಾನು ಅದಕ್ಕೋಸ್ಕರನೇ ಇದನ್ನ ಮಾಡಿದ್ದು. ಇನ್ನೊಂದು ಹುಡುಗರದೊಂದು ಡಾಕ್ಟರ್ದು ಇತ್ತ, ಬರೀ ಕೋಟ್ ಇತ್ತು, ಅದಕ್ಕೆ ತಲೆ ಮೇಲೆ ಮಾಸ್ಕ್ ಥರ ಇತ್ತು, ಚೆನ್ನಾಗಿರಲಿಲ್ಲ. ಈ ಹೆಡ್ ಬ್ಯಾಂಡ್ಗೋಸ್ಕರ ನಾನು ಇದನ್ನ ಮಾಡಿದೆ. ಸ್ಟೆಥೋಸ್ಕೋಪ್ ಒಂಥರ ಒರಿಜಿನಲ್ ಥರನೇ ಐತಲ್ಲ. ಅದ್ರ ಮೇಲೂ ಡಾಕ್ಟರ್ ಅಂತಾನೆ ಇರಬೇಕಿತ್ತು, ಚೆನ್ನಾಗಿರ್ತಿತ್ತು. ಡಾಕ್ಟರ್ ಎಲ್ಲ ಐತೆ. ಡಾಕ್ಟರ್ ಅಂತ ಹಂಗೆ ಬರಲ್ಲ, ಅದು ಹಂಗೆ ಬರೋದು ನರ್ಸ್ ಅಂತಾನೆ. ಡಾಕ್ಟರ್ ಅಂತ ಇರೋದಿಲ್ವಾ? ಅದೇನೋ ಹುಡುಗರು ಕೋಟಲ್ಲಿ ಬಂದಿತ್ತೋ ಏನೋ ಗೊತ್ತಿಲ್ಲ. ಅಯ್ಯೋ ಪರವಾಗಿಲ್ಲ ಬಿಡಿ, ಯಾವುದೋ ಒಂದು. ಇಲ್ಲಿ ಕೊಡಿಲಿ ಸ್ಟೆಥೋಸ್ಕೋಪು. ಫ್ರೆಂಡ್ಸ್, ನಿಮ್ಗೇನಾದರೂ ಈ ಡಾಕ್ಟರ್ದು ಡ್ರೆಸ್ಸು ಮತ್ತು ಇಲ್ಲಿ ಪೊಲೀಸ್ದು ಇನ್ನೊಂದಿದೆ, ಇದ್ರದ್ದು ಏನಾದರೂ ಲಿಂಕ್ ಬೇಕು ಅಂದರೆ ನಾನು ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿರ್ತೀನಿ, ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಹಾಕಿರ್ತೀನಿ. ಒಂದ್ಸರಿ ಚೆಕ್ ಮಾಡಿ ನಿಮಗೂ ಬೇಕು ಅಂತ ಅಂದರೆ. ನಾನು ಇವಳಿಗೆ ಚಿಕ್ಕ ಪಾಪುಲೆ ಒಂದು 11 ತಿಂಗಳಿರುವಾಗಲೇ ಆಲ್ರೆಡಿ ಒಂದ್ಸರಿ ಡಾಕ್ಟರ್ ಡ್ರೆಸ್ನ ಹಾಕ್ಸಿದ್ದೆ. ಫೋಟೋಶೂಟ್ ಎಲ್ಲ ಮಾಡ್ಕೊಂಡಿದ್ದೆ, ಅದ್ರದ್ದು ವೀಡಿಯೋಸ್ ಆಯಿತೋ ಇಲ್ವೋ ಗೊತ್ತಿಲ್ಲ. ಇವಾಗ ದೊಡ್ಡವಳಾದ್ಮೇಲೆ ಇವಾಗ ಹಾಕ್ಸ್ತಾ ಇದ್ದೀನಿ. ನಾನು ಇವಳಿಗೆ 1 ಇಯರ್ ಕಂಪ್ಲೀಟ್ ಆಗೋಕ್ಕಿಂತ ಮುಂಚೆನೇ ಒಂದು 25 ಕಾಸ್ಟ್ಯೂಮ್ಗಳ ಹಾಕ್ಬಿಟ್ಟು ಫೋಟೋಶೂಟ್ ಮಾಡಿದ್ದೆ. ಇವಾಗ ದೊಡ್ಡವಳಾದ್ಮೇಲೆ ಅವಾಗ ಹಾಕ್ಸಿದ ಕಾಸ್ಟ್ಯೂಮ್ ಎಲ್ಲನೂ ಇವಾಗ ಹಾಕೋತವಳೆ. ಪೊಲೀಸ್ದೆಲ್ಲ ಹಾಕ್ಸಿರ್ಲಿಲ್ಲ, ನಾವು ಮನೇಲೇ ಟ್ರೈ ಮಾಡೋ ಅಂತ ಒಂದು 25 ಕಾಸ್ಟ್ಯೂಮ್ಗಳನ್ನ
ಹಾಕ್ಸಿದ್ದೆ ಇವಳಿಗೆ ಅವಾಗ. ಅಂದರೆ ಈ ರಾಘವೇಂದ್ರ, ಸಾಯಿಬಾಬಾ, ಡಾಕ್ಟರು ಮತ್ತು ಸ್ಟೂಡೆಂಟು, ಟೀಚರು, ಈ ಥರದ್ದು ಒಂದು 25 ಕಾಸ್ಟ್ಯೂಮ್ಸ್ಗಳು. ನಮ್ಮ ಸಿರಿಗೆ ಈ ಕಾಸ್ಟ್ಯೂಮ್ಗಳನ್ನೆಲ್ಲ ನೋಡ್ಬಿಟ್ಟು ಸಿರಿ ಬಂದಂಗೆ ಆಡ್ದವಳೆ. ಪೊಲೀಸ್ದು ಎಲ್ಲಿ ಓಪನ್ ಮಾಡಿ ನೋಡೋಣ ಎಷ್ಟು ಚೆನ್ನಾಗಿ ಬಂದಿದೆ. ಫ್ಲಾಶ್ ಲೈಟ್ ಇಲ್ಲ, ಅದಕ್ಕೆ ಅಷ್ಟು ನೀಟಾಗಿ ಕಾಣಿಸ್ತಾ ನೋಡಿ. ಪೊಲೀಸ್ ಈ ರೀತಿ ಬಂದಿದೆ. ಓ ವಾವ್ ಮಗ್ನೆ, ಇಲ್ಲಿ ಕುಡಿಯಲಿ. ಇಲ್ಲಿ ನೋಡಿ ಗನ್ ಇದೆ, ಮತ್ತೆ ಬೆಲ್ಟ್ ಇದೆ, ಮತ್ತೆ ಒಂದು ಕ್ಯಾಪ್ ಕೂಡ ಇದೆ. ನನಗೇನೋ ಇವೆರಡರಲ್ಲಿ ಈ ಪೊಲೀಸ್ದು ಚೆನ್ನಾಗೈತೆ ಅನ್ನಿಸ್ತೈತೆ ಅಲ್ವಾ? ಎಲ್ಲಿ ಹಿಂಗೆ ಸ್ಟ್ರೆಚಬಲ್ ಇದ್ರೆ ಹಾಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ. ನಮಗೆ ಕೊಡ್ತಾ ಇಲ್ಲ. ನಾನು ಇದನ್ನೆಲ್ಲ ಆಲ್ಮೋಸ್ಟ್ ಇವಳಿಗೆ 4 to 5 ಇಯರ್ಸ್ದೇ ಬುಕ್ ಮಾಡಿರೋದು. ಇನ್ನು ನಾನೇನಾರ 5 ರಿಂದ 6 ವರ್ಷದ ಬುಕ್ ಮಾಡಿಬಿಟ್ಟಿದ್ರೆ ಇನ್ನೂ ಫುಲ್ ದೊಡ್ಡದು ಬಂದ್ಬಿಡ್ತಿತ್ತೇನೋ ಅಲ್ವಾ? ಆಲ್ಮೋಸ್ಟ್ ನೋಡಿ ಇಲ್ಲಿ ಪ್ಯಾಂಟು ಫುಲ್ ಉದ್ದಾನೆ ಐತೆ. ಚೆನ್ನಾಯ್ತಲ್ವ ಇದೆ. ಸಿರಿ ಡಾಕ್ಟರ್ದು ಬೇಡ, ಈ ಪೊಲೀಸ್ ತಗೊಂಡು ಹೋಗ್ಬಿಡು. ಇವಾಗ ಹ್ಯಾಪಿ ಆಯ್ತಾ? ಸಮಾಧಾನನ? ಜೀವಕ್ಕೆ ನೆಮ್ಮದಿ ಸಿಕ್ತಾ? ಗೈಸ್ ಇವಾಗ 2 ತರಿಸ್ಕೊಂಡಿದ್ದೀನಲ್ವ ನಾನು. ಇವಳಿಗೆ ನಾಳೆ ವೇರ್ ಮಾಡಿಸಿ ನೋಡ್ತೀನಿ ಡಾಕ್ಟರ್ದು ಮತ್ತು ಪೊಲೀಸ್ದು ಡ್ರೆಸ್ಸಲ್ಲಿ ಯಾವುದು ಫಿಟ್ಟಿಂಗ್ ಎಲ್ಲ ನೀಟಾಗಿ ಇಟ್ಕೊಳ್ಳುತ್ತೆ, ಯಾವುದು ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ನೋಡಿಬಿಟ್ಟು ಆಮೇಲೆ ನಾನು ಯಾವ ಗೆಟಪ್ ಯಾವುದು ಕಾಸ್ಟ್ಯೂಮ್ ಹಾಕಿಸ್ತೆ ಅಂತ ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ಗೊತ್ತಾಗುತ್ತೆ. ಸೊ ಅಲ್ಲಿ ತನಕ ವೆಯ್ಟ್ ಮಾಡಿ ನಾನು ಯಾವ್ದು ಹಾಕಿಸ್ತೀನಿ ಅಂತ ಹೇಳ್ಬಿಟ್ಟು. ಇವಾಗ ತೊಗರಿಕಾಳು ಸೀಸನ್ ಅಲ್ವಾ, ಅದಕ್ಕೆ ನಮ್ಮ ಮನೆ ತೊಗರಿಕಾಳು ಸಾಂಬಾರು ಮತ್ತು ಮುದ್ದೆ. ನಂದು ಮುದ್ದೆ ತಿಂದಾಯಿತು. ಇವ್ರು ಸ್ವಲ್ಪ ಫೋನಲ್ಲಿ ಮಾತಾಡಿಕೊಂಡು ಇನ್ನೂ ತಿಂದಿಲ್ಲ. ನೀವು ಇವಾಗ ಆನೆಸ್ಟ್ ರಿವ್ಯೂ ಹೇಳಬೇಕು. ಏನು ಗೊತ್ತಾ, ಮುದ್ದೆ ಬರೀ ಮುದ್ದೆದು ಮುದ್ದೆ ನಾನು ಚೆನ್ನಾಗಿ ಮಾಡ್ತೀನ, ನಮ್ಮ ಅಮ್ಮ ಚೆನ್ನಾಗಿ ಮಾಡುತ್ತಾ, ಶ್ರಾವಣೂರಲ್ಲಿ ಅಮ್ಮ ಚೆನ್ನಾಗಿ ಮಾಡ್ತಾರೆ. ಇದು ನನಗೂ ಮುದ್ದೆ ಮಾಡೋಕ್ಕೆ ಬರ್ತಿರ್ಲಿಲ್ಲ. ಬೆಂಗಳೂರಿಗೆ ಹೋದ್ನಲ್ಲ ನಾನು, ಅವಾಗಿಂದ ಮಾಡೋದು ಕಲ್ತ್ಕೊಬಿಟ್ಟಿದ್ದೀನಿ. ಹೇಳಿ ಇವಾಗ ಯಾರು ರಿಯಲ್ ಆಗಿ ಹೇಳಬೇಕು. ಈ ವಿಡಿಯೋನ ಶ್ರಾವಣೂರವರು ನೋಡ್ತಾರೆ, ಸ್ವಲ್ಪ ಜನ ನಮ್ಮ ರಿಲೇಟಿವ್ಸು ನೋಡ್ತಾರೆ. ಆನೆಸ್ಟ್ ಆಗಿ ಹೇಳ್ಬೇಕು. ಇನ್ನು ಬೇರೆದು ನೆಕ್ಸ್ಟ್ ಹೋಗೋಣ. ಬೇರೆ ಅಡುಗೆ ಆನೆಸ್ಟ್ ಆಗಿ ಹೇಳ್ತೀನಿ. ನಮ್ಮ ಮನೆ ತುಂಬ ಚೆನ್ನಾಗಿರ್ತದೆ, ನೀನು ಚೆನ್ನಾಗಿ ಮಾಡ್ತೀಯ. ಇಬ್ಬರಲ್ಲಿ ಒಬ್ರು ಹಂಗೆ ಸೆಲೆಕ್ಟ್ ಮಾಡಕ್ಕೆ ಒಬ್ರು ಹೇಳ್ಬೇಕು. ನೆಕ್ಸ್ಟ್ ಬೇರೆದು ಬರ್ತೀವಲ್ಲ, ಮನೇಲೂ ತುಂಬ ಚೆನ್ನಾಗಿರುತ್ತೆ, ನೀನು ಚೆನ್ನಾಗಿ ಮಾಡ್ತೀಯ. ಮುದ್ದೆಲಿ 3 ಆಪ್ಷನ್ ಐತೆ. ನಾನಾ, ನಮ್ಮಮ್ಮನ, ನಿಮ್ಮಮ್ಮನ. ಇವಾಗ 2 ಕಣ್ಣಲ್ಲಿ ಯಾವ ಕಣ್ಣು ಅಂತ ಕೇಳ. ಇದು ಯಾವ ಸಿಮೆ ರಿವ್ಯೂ ಇದು? ಒಂದು ಹೇಳ್ಬೇಕು, ಒಬ್ರು ಯಾರು ನೀಟಾಗಿ ಮಾಡ್ತಾರೆ ಅಂತ. ಚೆನ್ನಾಗಿರೋದನ್ನ ಚೆನ್ನಾಗಿದೆ ಅಂತಾನೆ ತಾನೇ ಹೇಳ್ಬೇಕು. ನಮ್ಮನೇನು ತುಂಬ ಚೆನ್ನಾಗಿರುತ್ತೆ, ನೀನು ಚೆನ್ನಾಗಿ ಮಾಡ್ತೀಯ. ಇದು ಹೋಗ್ಲಿಲ್ಲ ನನ್ನ ಪ್ರಕಾರ. ನಿನ್ನ ರೇಂಜಿಗೆ ನಿಮ್ಮ ಅಮ್ಮ ಮಾಡೋದಕ್ಕೆ ಇದು ನಮ್ಮ ಮನೇದು ಮಾತ್ರ 100% ಚೆನ್ನಾಗಿ ಮಾಡ್ತಾರೆ. ಹೌದು, ಅದೇ 3ರಲ್ಲಿ 1 ಸೆಲೆಕ್ಟ್ ಮಾಡ್ಕೋಬೇಕು. ಅಲ್ಲ ಕಣೋ, ನಿನಗೆ ನನ್ನ ಪ್ರಕಾರ ಈ ಮುದ್ದೆದ್ರಲ್ಲಿ ನಾನು ಸ್ವಲ್ಪ ವೀಕು. ಇವೆರಡರಲ್ಲಿ 1 ಸೆಲೆಕ್ಟ್ ಮಾಡ್ಕೋಬೇಕು. ನಮ್ಮ ಮನೇಲೆ ನಂಬರ್ 1 ನಮ್ಮ ಮುದ್ದೆಲಿ ಇವರಮ್ಮ ತುಂಬ ಚೆನ್ನಾಗಿ ಮಾಡ್ತಾರಂತೆ. ನೆಕ್ಸ್ಟು ತಿಂಡಿಗೆ ನೆಕ್ಸ್ಟ್ ಬರೋಣ. ಸಾಂಬಾರುಗಳಲ್ಲಿ ನಾನಾ, ನಮ್ಮಮ್ಮನ, ನಿಮ್ಮಮ್ಮನ. ಫಸ್ಟು ನಮ್ಮ ಮನೆದೇ ತುಂಬ ಚೆನ್ನಾಗಿತ್ತು. ಕಾಲ್ ಬಂತು ಮತ್ತೆ. ಇವಾಗ ನಾನೇ ಮಾಡೋಕ್ಕೆ ಕೊಡಲ್ಲ, ಕಾಲ್ ಮೇಲೆ ಕಾಲು ಇವ್ರಿಗಂತೂ. ನಂದು ತಿಂದೇ ಆಗೋಯ್ತು ಊಟ. ಸರಿ ಸರಿ, ಬನ್ನಿ ಇವಾಗ ಮ್ಯಾಟ್ರಿಗೆ. ಸಾಂಬಾರುಗಳು ಯಾರು ಚೆನ್ನಾಗಿ ಮಾಡ್ತೀವಿ ಇವತ್ತೇನೇ ಆದರೂ ಬಿಡಲ್ಲ. ಇತ್ತೀಚೆಗೆ ನೀನು ಚೆನ್ನಾಗಿರುತ್ತೆ ನೀನು ಮಾಡೋದು. 3ರಲ್ಲಿ 1 ನಾನಾ ಸಾಂಬಾರು. ಅದೇ ನೀನೇ ಅಂತ ಹೇಳಿದ್ನಲ್ಲ. ಸಾಂಬಾರಲ್ಲಿ ನಾನು, ಮುದ್ದೆಲಿ ಅವರಮ್ಮ, ಸಾಂಬಾರುಗಳಲ್ಲಿ ನಾನು. ಇವಾಗ ತಿಂಡಿಗಳಲ್ಲಿ ನಮ್ಮ ಅಕ್ಕಂದ್ರು ಚೆನ್ನಾಗಿ ಮಾಡ್ತಾರೆ. ಅದು ಇನ್ನೊಂದು ಬೇರೆ ಆಪ್ಷನು. ತಿಂಡಿಗಳು, ಅದೇ ಬೆಳಗ್ಗೆ ತಿಂಡಿಗಳು. ತಿಂಡಿಗಳಲ್ಲೂ ನೋಡಿ ನಾನೇ ಆಲ್ ಓವರ್ ಅಡುಗೆ ಅಂತ ಬಂದರೆ ಇತ್ತೀಚೆಗೆ ನಿನ್ನ ಹತ್ರನೇ ಜಾಸ್ತಿ ತಿಂತಿದ್ದೀನಲ್ಲ. ಮೊದಲದು ಸೇರಿಸ್ಕೊಳ್ಳಿ.
ಮೊದಲು ಅಂದ್ರೆ ನೀನು ಇರೋದಕ್ಕಿಂತ ಮುಂಚೆ ಅವರೇ. ಈಗ ಇವಾಗ ನೀನು ಒಣ್ಣಲ್ಲಿ ನಾನೇ ಜಾಸ್ತಿ. ಇವಾಗ ನೀನೇ ಆಲ್ ಓವರಲ್ಲಿ ಇವಾಗ ನಾನೇ ಜಾಸ್ತಿ 3 ಜನದಲ್ಲಿ ಸೆಲೆಕ್ಟ್ ಆಗಿರೋದು. ಮದುವೆಗಿಂತ ಮುಂಚೆ ನಾನು ಝೀರೋ ಅಡುಗೆ ಮಾಡೋದ್ರಲ್ಲಿ. ಅಂದರೆ ಅಡುಗೆ ಮಾಡೋದು ಗೊತ್ತು, ಆದರೆ ಒಂದಿನನೂ ಅಡುಗೆ ಮಾಡ್ತಿರ್ಲಿಲ್ಲ ನಮ್ಮ ಮನೇಲಿ. ಇವಾಗ ಮದುವೆ ಆದಮೇಲೆ ನಾನು ಈ ಸಾಹಸಕ್ಕೆಲ್ಲ ಕೈ ಹಾಕಿರೋದು. ನೋಡಿದ್ರೆ ಇವಾಗ ನಾನೇ ಹೀರೋ ಆಗ್ಬಿಟ್ಟಿದ್ದೀನಿ. ಇದು ಚಿತ್ರಾನ್ನ. ಇವಾಗ ನಿನ್ನೆ ಹೇಳ್ತಿದ್ನಲ್ಲ, ನಮ್ಮ ಕೆ ಆರ್ ನಗರದಲ್ಲಿ ಹನುಮನ್ ಜಯಂತಿ ಮಾಡ್ತಾವ್ರೆ ಅಂತ ಹೇಳ್ಬಿಟ್ಟು ಇವತ್ತು ಅಲ್ಲಿ ಊಟ ಇದೆ. ಸಂಜೆ 8 ಗಂಟೆಯಿಂದ ಸುಮಾರು ಟೈಮ್ ತನಕ ಊಟ ಎಲ್ಲ ಇದೆಯಂತೆ. ಅಲ್ಲಿ ತೊಗೊಂಡು ಬಂದಿದ್ದು ನಮ್ಮಪ್ಪ. ಹೇಳ್ಬೇಕಂದ್ರೆ ನನಗೆ ಈ ದೇವಸ್ಥಾನಗಳದ್ದು ಪ್ರಸಾದ ಮತ್ತು ಫಂಕ್ಷನ್ಗಳದ್ದು ಊಟ ಬರುತ್ತಲ್ಲ ಅದು, ಮತ್ತು ಅಪರೂಪಕ್ಕೆ ಹೋಟೆಲ್ಗಳಲ್ಲಿ ಊಟ ಮಾಡೋದಕ್ಕೆ ಈ ಥರ ಎಲ್ಲ ನನಗೆ ಜಾಸ್ತಿ ಇಷ್ಟ. ಅದರಲ್ಲೂ ಈ ದೇವಸ್ಥಾನದ ಪ್ರಸಾದಗಳಂದರೆ ನನಗೆ ಸಿಕ್ಕಾಪಟ್ಟೆ ಇಷ್ಟ ಅಂತ ಹೇಳ್ಬಿಟ್ಟು ನಮ್ಮಪ್ಪ ತೊಗೊಂಡು ಬಂದೈತೆ. ಟೇಸ್ಟ್ ಮಾಡ್ಬೇಕು ಅದನ್ನ. ಆಲ್ರೆಡಿ ನಾನು ಊಟ ಮಾಡಿ ಹೊಟ್ಟೆಲಿ ಓಡಾಗ್ಬಿಟ್ಟೈತೆ. ಇನ್ನೊಂದು ರೌಂಡು ಇನ್ನೊಂದು ಸ್ವಲ್ಪ ಟೈಮ್ ಬಿಟ್ಬಿಟ್ಟು ತಿನ್ಬೇಕು ಇವಾಗ. ತಂಗಿಗೋಸ್ಕರ ಮಾಡ್ತಾವಳೆ ಅಕ್ಕ ಡ್ಯಾನ್ಸ್ನ ಎಂಟರ್ಟೈನ್ಮೆಂಟ್ ಮಾಡೋಕ್ಕೆ. ಈ ಸುಬ್ಬಿ ಹೆಂಗೆ ನೋಡ್ತಾವಳೆ. ಅವು ನೋಡವ ಹೆಂಗ್ ನಾಲ್ಗೆ ತೋರಿಸ್ತಾವಳೆ. ಸಾಕು ಬಿಡು, ಸಾಕು. ಟೈಮ್ 10:30 ಆಗೈತೆ ಇವಾಗ. ಸಿರಿ ಒಂದು ಕುಣಿದ್ಲು ಇಷ್ಟೋ ತನಕ 1 ಅವರಿಂದ ನನ್ನ ಮೊಬೈಲಲ್ಲಿ ಸಾಂಗ್ ಹಾಕೊಂಡು ಇವಳಿಗೋಸ್ಕರ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಕುಣಿದ್ಲು. ಇವರಿಬ್ರು 6 ಬಟನ್ ನೋಡಿ ಅವ್ರ ಅಪ್ಪಂಗೆ ಸಾಕು ಬೇಕಾಗಿ ಅಲ್ಲಿ ಹೋಗ್ಬಿಟ್ಟು ಸೈಡಲ್ಲಿ ಕೂತ್ಕೊಬಿಟ್ಟವ್ರೆ. ಐ ಹೋಪ್ ಈ ವಿಡಿಯೋನ ಇಲ್ಲಿಗೆ ಸಾಕು ಎಂಡ್ ಮಾಡೋಣ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಸಪೋರ್ಟ್ ಮಾಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವ್ಲಾಗ್ ಜೊತೆ. ಬಾಯ್ ಮಗ್ನೆ, ಬಾಯ್. ಗುಡ್ ನೈಟ್. ಗುಡ್ ನೈಟ್ ಹೇಳ್ಬಿಡು. ಗುಡ್ ನೈಟ್ ಅಮ್ಮ. ಗುಡ್ ನೈಟ್. ಗುಡ್ ನೈಟ್. ಗುಡ್ ನೈಟ್ ಅಮ್ಮ.